ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ನಾವು ಯಶವಂತಪುರಕ್ಕೆ ಹೋಗಿದ್ವಿ ಗುರುವಾರ. ಕಾಯಿ, ಹಣ್ಣು, ಹೂವು ಎಲ್ಲ ತಗೊಂಡು ಬರೋಣ ಅಂತ ಹೋಗಿದ್ವಿ. ಇಲ್ಲೆಲ್ಲ ಕಮಲದ ಮೊಗ್ಗನ್ನ ಕೊಡ್ತಾರೆ. ಅದನ್ನ ನಾವೇ ಹೂವು ಥರ ಅಳಿಸ್ಕೋಬೇಕು. ಆ ಥರ ಮಾಡ್ಕೊಳಕ್ಕೆ ನಂಗೆ ಗೊತ್ತಿರಲಿಲ್ಲ. ಅವ್ರ ಅಂಕಲ್ಲು ಹೇಳ್ಕೊಟ್ರು, ಅಲ್ಲಿ ಅವರು ಹೂ ಮಾರೋರು. ಶ್ರಾವಣದ ಕೊನೆ ಶುಕ್ರವಾರ ಆಗಿರೋದ್ರಿಂದ ಸೀರೆ ಉಡಿಸ್ತೀವಿ ನಾವು ಲಾಸ್ಟ್ ಕೊನೆ ಶುಕ್ರವಾರ. ಅದಕ್ಕಾಗಿಯೇ ಸೀರೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಪ್ರತಿ ಸಾರಿನೂ ಸೀರೆ ಉಡಿಸೋವಾಗ ಏನಾದ್ರು ಒಂದು ಆಗೋದು. ಪ್ರತಿ ವರ್ಷವೂ ಸೀರೆ ಉಡಿಸೋವಾಗ ನೀರಿಗೆ ಚೆನ್ನಾಗಿ ಬಂದರೆ ಸೀರೆ ಸೆರಗು ಚೆನ್ನಾಗಿ ಬರ್ತಿರಲಿಲ್ಲ, ಸೀರೆ ಸೆರಗು ಚೆನ್ನಾಗಿ ಬಂದರೆ ನೆರಿಗೆ ಚೆನ್ನಾಗಿ ಬರ್ತಿರಲಿಲ್ಲ. ಈ ಸಾರಿ ಅಂತೂ ತುಂಬ ಚೆನ್ನಾಗಿ ಬಂತು, ಪರ್ಫೆಕ್ಟಾಗಿತ್ತು. ಮೊದಲು ಒಂದು ಸ್ಟೀಲ್ ಡಬ್ಬ ಇಟ್ಟು ಅದ್ರ ಮೇಲೆ ಒಂದು ಕೊಡ ಇಟ್ಟು ನಂತರ ಅದಕ್ಕೆ ಒಂದು ಕೋಲ್ ಕಟ್ಟಿಬಿಟ್ಟು ಆಮೇಲೆ ಸೀರೆ ಉಡಿಸ್ಕೊತೀನಿ. ಇಲ್ಲಿ ಕೋಲನ್ನ ಮಾತ್ರ ತುಂಬ ಗಟ್ಟಿಯಾಗಿ ಕಟ್ಟಿರಬೇಕು, ಯಾಕಂದರೆ ಸೀರೆದ್ದು ಸೆರಗು ಮತ್ತು ಕೈಯೆಲ್ಲ ಅದ್ರ ಮೇಲೇ ಕೂರಿಸಿರ್ತೀವಿ. ಹಾಗಾಗಿ ಅದನ್ನ ತುಂಬ ಗಟ್ಟಿಯಾಗಿ ಕಟ್ಟಿರಬೇಕು. ನಂತರ ಇಲ್ಲಿ ಸೀರೆ ನೆರಿಗೆ ಎಲ್ಲ ಡಬ್ಬದಲ್ಲಿ ಹಾಕೊಂಡ್ಬಿಟ್ಟೆ. ಆ ಡಬ್ಬಿಲೆಲ್ಲ ಹಾಕಿ ಆಮೇಲೆ ಒಂದು ಕೋಡ ಇಟ್ಟು ಅದರ ಮೇಲೆ ಸೀರೆ ಸೆರಗು ಬರೋ ಥರ ಇಟ್ಟೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಆಮೇಲೆ ಫಸ್ಟು ಕೈದು ಹಾಕೊಂಡ್ಬಿಡ್ಬೇಕು ಸೆರಗು ಹಾಕೋಕ್ಕಿಂತ ಮುಂಚೆನೇ, ಆಮೇಲೆ ಸೆರಗು ಹಾಕ್ಕೋಬೇಕು, ಅಂದ್ರೇ ಕರೆಕ್ಟಾಗಿ ಬರುತ್ತೆ. ಕೈನ ಸೆಟ್ ಮಾಡ್ಕೊಳ್ಳೋದೇ ಇಲ್ಲಿ ತುಂಬ ಕಷ್ಟ. 2 ಪಿನ್ನು ಜೋಡಿಸ್ಬಿಟ್ಟು ನಾನು ಹಾಕೊಂಡ್ಬಿಟ್ಟೆ, ಬೇಗನೆ ಆಯಿತು. ಸೆರಗು ಹೇಗೆ ಹಾಕೋದು ಅಂತ ನೋಡ್ತಾ ಇದ್ದೆ. ಇವಾಗ ನಾವು ಹಾಕೋತೀವಲ್ವ ಆ ಥರ ಹಾಕೋದಾ ಅಥವಾ ಹಿಂದೆಯಿಂದ ತಗೊಂಡು ಮುಂದೆ ಬರೋ ಥರ ಸೆರಗು ಹಾಕೋದಾ ಅಂತ ನೋಡ್ತಾ ಇದ್ದೆ. ನಾವು ಹಾಕೋ ಥರ ಹಾಕಿದರೆ ಸೆರಗು ಅಷ್ಟು ಕಾಣಿಸಲ್ಲ ಅಂದ್ಕೊಂಡ್ಬಿಟ್ಟು ಇಲ್ಲಿ ತೋರಿಸ್ತಿದ್ದೀನಲ್ವ ಆ ರೀತಿ ನಾನು ಸೆರಗು ಹಾಕ್ಕೊಂಡೆ. ಇಲ್ಲಿ ನೀಟಾಗಿ ಸೆರಗು ಕಾಣಿಸ್ತಾ ಇತ್ತು. ಹಾಗೆ ಕಾಲನ್ನು ಫಿಕ್ಸ್ ಮಾಡ್ಕೊಂಬಿಟ್ಟೆ. ಕಾಲನ್ನು ಫಿಕ್ಸ್ ಮಾಡ್ಕೊಳ್ಳುವಾಗ ಅಷ್ಟೇನು ಪ್ರಾಬ್ಲಮ್ಮೇ ಆಗಲಿಲ್ಲ. ಈ ಸಾರಿ ತುಂಬ ಚೆನ್ನಾಗಿ ಬಂತು. ನನ್ನ ಮಕ್ಕಳ ಮುಂದೆನೇ ಇದೆಲ್ಲ ಮಾಡಿಕೊಂಡೆ. ಅವರು ಏನೂ ಕಾಡಿಸ್ಲಿಲ್ಲ, ಅದೇನೋ ದೇವ್ರ ದಯದಿಂದ. ಫೈನಲಾಗಿ ಈ ರೀತಿಯಾಗಿ ಸೀರೆ ಉಡಿಸ್ಕೊಂಡೆ ಹಿಂದಿನ ದಿನಾನೇ. ಹಾಗೆ ರಂಗೋಲಿನೂ ಅಷ್ಟೇ ಹಿಂದಿನ ದಿನಾನೇ ಈ ರೀತಿ ಬಿಡಿಸ್ಕೊಂಡಿದ್ದೆ ಚಾಕ್ ಪೀಸಿಂದ. ಆಮೇಲೆ ಮಾರನೇ ದಿನ ಕಲರ್ ತುಂಬಿದೆ. ಹಾಗೆ ಅರಿಶಿನ ಕುಂಕುಮಕ್ಕೆ ಬರೋರಿಗೆ ಈ ರೀತಿಯಾಗಿ ತಾಂಬೂಲನೂ ರೆಡಿ ಮಾಡ್ಕೊಂಡಿದ್ದೆ. ಈ ರೀತಿಯಾಗಿ ಡೆಕೋರೇಷನ್ ಮಾಡ್ಕೊಂಡಿದ್ವಿ. ರಾತ್ರಿ ಮಲ್ಗೋವಾಗ 1 ಗಂಟೆ ಆಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಇದು ಶುಕ್ರವಾರದ ದಿನ. ಇಲ್ಲಿ ರಂಗೋಲಿಗೆಲ್ಲ ಕಲರೆಲ್ಲ ತುಂಬಿಕೊಂಡೆ ನಾನು. ಹಾಗೆ ಡಿಸೈನ್ ಎಲ್ಲ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ರಂಗೋಲಿ ಎಲ್ಲ. ರಂಗೋಲಿ ಬಿಡಿಸೋದು ಅಂದರೆ ನನಗೆ ತುಂಬ ಇಷ್ಟ. ಅದೇನೋ ಮೊದಲಿಂದನೂ ಹುಚ್ಚು ನನಗೆ. ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸಿ ಅದಕ್ಕೆ ಕಲರ್ ಕೊಡಬೇಕು ಅನ್ನೋದು ತುಂಬ ಆಸೆ ಇರ್ತಾಯಿತ್ತು. ಪ್ರತಿದಿನವೂ ಕಲರ್ ಹಾಕಿ ರಂಗೋಲಿ ಹಾಕೋದು ಅನ್ನೋದು ಆಸೆ ಆಗುತ್ತೆ. ಆದರೆ ಏನು ಮಾಡೋದು, ಹಬ್ಬಕ್ಕೊಂದು ಸಾರಿ ಆದರೂ ಹಾಕೋಣ ಅಂತ ಕಲರ್ ಹಾಕಿ ರಂಗೋಲಿ ಹಾಕ್ತೀನಿ. ಈ ರೀತಿಯಾಗಿ ರಂಗೋಲಿ ಹಾಕಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ರಂಗೋಲಿ ಎಲ್ಲ. ಕಳಸಕ್ಕೇನು ನೀರು ಹಾಕಿ ಇಟ್ಟಿರಲಿಲ್ಲ ನಾನು. ಬೆಳಗ್ಗೆನೇ ಮಾಡ್ಕೊಳ್ಳೋಣ ಅಂತ ಈಗ ನೀರು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹೂವು ಹಾಗೆ 5 ರೂಪಾಯಿ ಕಾಯಿನ್ ಹಾಕಿ ಇಟ್ಟೆ. ಇಲ್ಲಿ ದೇವ್ರಿಗೆ ಮುಖವಾಡ ಮತ್ತು ಕಾಯಿ ಫಿಕ್ಸ್ ಮಾಡೋಕ್ಕಿಂತ ಮುಂಚೆನೇ 5 ವೀಳ್ಯದೆಲೆ ಇಟ್ಕೋಬೇಕು. ನಂತರ ಕಾಯಿ ಇಟ್ಟು ಮುಖ ಫಿಕ್ಸ್ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ನಾನು ಮಾಡ್ತಾಯಿದ್ದೀನಿ. ದೇವ್ರಿಗೆ ಮಾಂಗಲ್ಯ ಎಲ್ಲ ಹಾಕೋದಿತ್ತು, ಅದನ್ನೆಲ್ಲ ಹಾಕ್ಕೊಂಡೆ. ನಂತರ ದೇವ್ರಿಗೆ ಹೂವಿನ ಮಾಲೆ ತಂದಿದ್ವಿ ಹಿಂದಿನ ದಿನವೇ, ಅದೆಲ್ಲ ಹಾಕಿದೆ. ನಾನು ಪೂಜೆಗೆ ಹಾಗೆ ನೈವೇದ್ಯಕ್ಕೆ ತುಂಬ ಲೇಟಾಗಿಬಿಡುತ್ತೆ ಅಂತ ಹಿಂದಿನ ದಿನವೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಹೋಳಿಗೆಗೆ ಹೂರಣನೂ ರೆಡಿ ಮಾಡ್ಕೊಂಡಿದ್ದೆ. ಹಾಗೆಯೇ ಹಿಟ್ಟು ಕಲಸಿ ಇಟ್ಕೊಂಡಿದ್ದೆ. ಆನಂತರ ಕಟ್ಸಾರಿಗೂ ಎಲ್ಲ ಹುರಿದು ಇಟ್ಕೊಂಡಿದ್ದೆ. ಹೋಳಿಗೆಗೆ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ಹೂರಣನ ರೆಡಿ ಮಾಡಿಕೊಂಡು ಹಾಗೆ ಹಿಟ್ಟನ್ನು ಕಲಸಿಟ್ಕೊಂಬೇಡಿ, ಎಷ್ಟು ಬೇಗ ಆಗುತ್ತೆ ಗೊತ್ತಾ. ಹಿಟ್ಟು ಮೊದಲೇ ಕಲಸಿಟ್ಕೊಂಡ್ರೆ ಉಬ್ಬಿ ಬರುತ್ತೆ ಹೋಳಿಗೆ ಎಲ್ಲ. ಇಲ್ಲಿ ಮುಂದೆ ತೋರಿಸಿದ್ದೀನಿ ನೋಡಿ ಹೇಗೆ ಮಾಡ್ಕೊಂಡಿದ್ದೇನೆ ಅಂತ. ಇದು ನಮ್ಮಮ್ಮ ಮೊದಲೇ ನನಗೆ ಹೇಳಿದರು, ಹೀಗೆ ಮಾಡಿಟ್ಕೊ ಅಂತ. ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ಬೇಗ ಆಗಲ್ಲ ಯಾವ ಕೆಲಸನೂ. ಯಾವುದೇ ಪೂಜೆ ಇರಲಿ ಬಿಡಲಿ
ಅವ್ರಿಗೆ ಸ್ಕೂಲಿಗೆ ಕಳಿಸ್ಬೇಕು. ಹಾಗೆಯೇ ತಿಂಡಿಗೆ ರೆಡಿ ಮಾಡಬೇಕು, ಬಾಕ್ಸಿಗೂ ರೆಡಿ ಮಾಡಬೇಕು, ತಿನ್ನಿಸ್ಬೇಕು, ಸ್ನಾನ ಮಾಡಿಸ್ಬೇಕು, ಇದ್ದೇ ಇರುತ್ತೆ ಎಲ್ಲ ಮಕ್ಕಳಿರೋರಿಗೆ. ಅದಕ್ಕೆ ನಮ್ಮಮ್ಮ ಹೇಳಿದರು, ಬೇಗ ಮಾಡಿಟ್ಕೊ, ನಿನಗೂ ಬೇಗ ಆಗುತ್ತೆ ಅಂತ. ಅದಕ್ಕೆ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ. ಇಲ್ಲಿ ನೋಡಿ, ಈ ವಿಭೂತಿ ಎಲ್ಲ ಹಚ್ತಾ ಇದ್ದೀನಿ ದೇವ್ರಿಗೆ. ಅದೆಲ್ಲ ಮಾಡಿಕೊಂಡು ಕುಂಕುಮ ಎಲ್ಲ ಹಚ್ಕೊಂಡು ದೀಪಕ್ಕೆ ಬತ್ತಿ ಎಲ್ಲ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಕಟ್ ಮಾಡಿ. ಆಮೇಲೆ ಇಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ದೀಪ ಹಚ್ಚೋಕ್ಕೆ. ಅದೆಲ್ಲ ರೆಡಿ ಮಾಡಿಕೊಂಡೆ. ಹಿಂದಿನ ದಿನವೇ ಈ ರೀತಿ ದೀಪದ್ದು ಬತ್ತಿ ಎಲ್ಲ ಕಟ್ ಮಾಡ್ಕೊಂಡಿರೋದ್ರಿಂದ ಕೆಲಸನೂ ಸುಲಭ ಆಯಿತು ನನಗೆ. ಇಷ್ಟು ಮಾಡೋ ಅಷ್ಟರಲ್ಲೇ ನನ್ನ ಚಿಕ್ಕ ಮಗ ಎದ್ದು ಬಂದ. ನಿನ್ನೆ ನೈಟು ಪುಣ್ಯಕ್ಕೆ ಬೇಗ ಮಲ್ಕೊಂಡಿದ್ದ, ಆದ್ದರಿಂದ ಬೇಗ ಎದ್ದು ಬಂದುಬಿಟ್ಟ. ಎದ್ದು ಬಂದು, ಇಲ್ಲಿ ಜೇಜಿದು ಬರ್ಡೇ ಇದೆನಾ, ಅದಕ್ಕೆ ಹೀಗೆ ರೆಡಿ ಮಾಡಿದ್ದೀರಾ, ಕೇಕ್ ತಂದಿಲ್ವಾ ನೀವು ಅಂತ ಕೇಳ್ತಾ ಇದ್ದ ನಮಗೆ. ನಾನು ಇಲ್ಲಿ ದೇವ್ರಿಗೆ ಕೇಕ್ ಅಂದರೆ ಹೋಳಿಗೆನೇ ಇಷ್ಟ ಲಕ್ಷ್ಮೀ ಜೇಜಿಗೆ, ಅದಕ್ಕೆ ಅದನ್ನೇ ಕಟ್ ಮಾಡೋದು ಇವತ್ತು ಅಂತ ಹೇಳಿದೆ ಅವನಿಗೆ. ಇಷ್ಟು ಮಾಡೋ ಅಷ್ಟರಲ್ಲೇ ನನ್ನ ದೊಡ್ಡ ಮಗನಿಗೆ ಸ್ಕೂಲ್ಗೆ ಟೈಮ್ ಆಗಿಬಿಡ್ತು. 7:30 ಅಂದರೆ ಹೋಗಬೇಕು ಅವನು ಸ್ಕೂಲ್ಗೆ. ಅದಕ್ಕೆ ಇಲ್ಲಿ ಅವನಿಗಷ್ಟೇ ಪೂರಿ ಮಾಡಿಕೊಟ್ರಾಯ್ತು ಅಂತ ಮಾಡ್ತಾಯಿದ್ದೀನಿ. ಪೂರಿ ಎಲ್ಲ ಮಾಡಿ ದೇವ್ರಿಗೆ ಸ್ವಲ್ಪ ತೆಗೆದಿಟ್ಟು ಒಂದು ಲಂಚ್ ಬಾಕ್ಸ್ಗೆ ಹಾಕಿದೆ. ಅದಾದಮೇಲೆ ಇಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ನಾನು. ಪೂರಿ ಮಾಡಿ ಮುಗಿಸಿ ಅವನ್ನ ಸ್ಕೂಲಿಗೆ ಕಳಿಸಿ ಇಲ್ಲಿ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ನಾನು. ಕಡುಬು ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಕಡಲೆಬೇಳೆ ವಡೆ ಮಾಡಿದ್ದೆ. ಕಡಲೆಬೇಳೆ ವಡೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ಸಾರಿ ಮಾಡಿದರೆ ಖಂಡಿತ ಶೇರ್ ಮಾಡ್ತೀನಿ. ಇಲ್ಲಿ ಸಾರಿಗೆ ಅಂದ್ಬಿಟ್ಟು ಎಲ್ಲ ಮಸಾಲೆನೂ ಹುರಿದಿಟ್ಕೊಳ್ತಾ ಇದ್ದೀನಿ. ನಾನು ಸಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸು, ಚಕ್ಕೆ, ಲವಂಗ, 1-2 ಕಾಳುಮೆಣಸು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಧನಿಯಾ, ಏಲಕ್ಕಿ, ಹಸಿ ಕೊಬ್ಬರಿ ಎಲ್ಲ ತೊಗೊಂಡಿದ್ದೆ. ಅದನ್ನೆಲ್ಲ ಒಂಚೂರು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಸಣ್ಣ ಉರಿಲೇ ಎಲ್ಲ ಹುರಿದಿಟ್ಕೋಬೇಕು, ಅಂದ್ರೇ ಎಲ್ಲ ಚೆನ್ನಾಗಾಗುತ್ತೆ. ಇಲ್ಲಿ ಈರುಳ್ಳಿ ಮತ್ತು ಹಸಿಮೆಣಸು ಏನು ಹಾಕಿರ್ತೀವೋ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅದು. ಆನಂತರ ಅದನ್ನ ತೆಗೆದು ಮಿಕ್ಸಿ ಮಾಡ್ಕೋಬೇಕು. ಇಲ್ಲಿ ಮಿಕ್ಸಿ ಮಾಡೋವಾಗ ಸ್ವಲ್ಪ ಕಡಲೆಬೇಳೆ ನಾನು ಹಾಕ್ಕೊಂಡಿರೋದು. ಇಲ್ಲಿ ಹೋಳಿಗೆಗೆ ಅಂತ ಏನು ಬೇಳೆ ಬೇಯಿಸ್ಕೊಂಡಿರ್ತೀವೋ, ನೀವು ತೊಗರಿಬೇಳೆ ಆದರೂ ಬೇಯಿಸ್ಕೊಳ್ಳಿ ಅಥವಾ ಕಡಲೆಬೇಳೆ ಆದರೂ ಬೇಯಿಸ್ಕೊಳ್ಳಿ, ಅದು 1 ಸ್ಪೂನ್ ಆಗುವಷ್ಟು ಮಿಕ್ಸಿ ಮಾಡುವಾಗ ಇಲ್ಲಿ ಹಾಕ್ಕೋಬೇಕು. ಅಂದರೆ ಸಾರು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ಇಲ್ಲ ತುಂಬ ನೀರು ಥರ ಆಗಿ ಹೋಗುತ್ತೆ. ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಈ ಕರಿಬೇವು, ಈರುಳ್ಳಿ, ಹಾಗೆ ಮೊದಲೇ ರುಬ್ಬಿಟ್ಟಿಟ್ಕೊಂಡಿರುವಂಥ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಮೊದಲೇ ಎಲ್ಲ ಫ್ರೈ ಮಾಡಿಕೊಂಡೆ ಮಸಾಲೆನೇ ರುಬ್ಬಿರೋದ್ರಿಂದ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ 1 ಸ್ಪೂನ್ ಅರಿಶಿನ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೋಳಿಗೆಗೆ ಏನು ಬೇಳೆ ಬೇಯಿಸ್ಕೊತಿರ್ತೀವೋ ಅದಕ್ಕೆ ಜಾಸ್ತಿ ನೀರಿಟ್ಟು ನಾವು ಬೇಳೆ ಬೇಯಿಸ್ಕೊತೀವಿ. ಆ ನೀರನ್ನೆಲ್ಲ ತೆಕ್ಕೊಂಡು ಸಾರಿಗೆ ಯೂಸ್ ಮಾಡ್ಕೊಳ್ಳೋದು, ಹಾಗೆ ಬೇಳೆನ ಹೋಳಿಗೆಗೆ ಯೂಸ್ ಮಾಡ್ಕೊತೀವಿ. ಬೇಳೆ ಬೇಯಿಸಿರೋ ಏನು ನೀರಿರುತ್ತೋ ಅದಕ್ಕೆ ಕಟ್ಟು ಅನ್ನೋದು, ಅದಕ್ಕೆ ಇದಕ್ಕೆ ಕಟ್ಸಾರು ಅಂತ ಹೇಳ್ತೀವಿ. ಹಾಗೆ ಇಲ್ಲೆಲ್ಲ ಒಬ್ಬಟ್ಟು ಸಾರು ಅಂತ ಹೇಳ್ತಾರೆ. ನೆಕ್ಸ್ಟು ಈ ಕಟ್ಟನ್ನ ಹಾಕ್ಕೊಂಬಿಟ್ಟು ಹುಳಿ, ಬೆಲ್ಲ ಹಾಗೆ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ, ಇದು ರಸಮ್ ಥರ ಹಾಗೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಅನ್ನಕ್ಕೆ ಹಾಕ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇಲ್ಲಿ ನೆಕ್ಸ್ಟು ಸಾರಾದಮೇಲೆ ಒಂದು ಕಡೆ ಅನ್ನಕ್ಕಿಟ್ಟು ಇಲ್ಲಿ ಹೋಳಿಗೆ ಮಾಡ್ಕೊತಾ ಇದ್ದೀನಿ. ಹೋಳಿಗೆ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಮೊದಲೇ ನಾನು ಹಿಟ್ಟನ್ನ ಕಲಸಿಟ್ಕೊಂಡಿರೋದ್ರಿಂದ ಹೋಳಿಗೆ ಉಬ್ಬಿ ಬಂದಿತ್ತು, ತುಂಬ ಚೆನ್ನಾಗಿತ್ತು ತಿನ್ನೋಕ್ಕಂತೂ. ಇಲ್ಲಿ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ದೇವ್ರಿಗೆ ನೈವೇದ್ಯ ಮಾಡ್ತಾಯಿದ್ದೀವಿ. ನಾನು ನನ್ನ ಹಸ್ಬೆಂಡು ಸೇರಿ ಮಂಗಳಾರತಿ ಎಲ್ಲ ಮಾಡಿ, ಹಾಗೆ ದೇವ್ರಿಗೆ ಧೂಪ ಎಲ್ಲ ಹಾಕಿ ಪೂಜೆ ಮಾಡ್ಕೊತಾ ಇದ್ದೀವಿ. ಈ ಸಾಂಬ್ರಾಣಿ ಹಾಕೋದು ಅಂದರೆ ನನಗೆ ತುಂಬ ಇಷ್ಟ. ಅದೇ ಥರ ಈಗ ಕೋನ್ ಟೈಪ್ ಬರುತ್ತಲ್ವ ಧೂಪ, ಅದನ್ನ ಹಾಕಿಬಿಟ್ಟು ನೈವೇದ್ಯ ಎಲ್ಲ ಮಾಡಿ ಪೂಜೆ ಮುಗಿಸಿದ್ವಿ. ಧೂಪ ಹಾಗೆ ಊದ್ಬತ್ತಿ ಏನಿರುತ್ತೋ ಅದ್ರ ಘಮನೇ ಹೇಳುತ್ತೆ ಪೂಜೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಈ ಥರ ಧೂಪ ಹಾಕಿದ್ರಂತೂ ಮನೆ ದೇವಸ್ಥಾನದ ಥರನೇ ಘಮ ಘಮ ಅಂತ ಸುವಾಸನೆಯಿಂದ ಕೂಡಿರುತ್ತೆ.
ಸಂಜೆ ಟೈಮಿಗೆ ನಾನು ದೀಪ ಎಲ್ಲ ಹಚ್ಚಿ ಮತ್ತೆ ಪೂಜೆ ಮಾಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ಅರಿಶಿನ ಕುಂಕುಮ ತಗೊಳ್ಳೋಕ್ಕೆ ಬಂದಿದ್ದರು. ಅದೆಲ್ಲ ಕೊಟ್ಟು ಮುಗಿಸಿ ಇಲ್ಲಿ ದೇವ್ರಿಗೆ ದೃಷ್ಟಿ ತೆಗಿಯೋಣ ಅಂತ ಕೆಂಪು ನೀರು ಮಾಡಿಕೊಂಡು ದೃಷ್ಟಿ ತೆಗಿತಾ ಇದ್ದೆ. ಒಂದು ಸ್ವಲ್ಪ ನೀರಿಗೆ ಅರಿಶಿನ ಮತ್ತು ಕುಂಕುಮ ಹಾಕ್ಕೊಂಡು ಒಂದು ಎಲೆ ಇಟ್ಕೊಂಡು 3 ಸಾರಿ ನಿವಾಳಿಸಿ ದೃಷ್ಟಿ ತೆಗೆದು ಅದೇ ನೀರನ್ನು ದೇವಿ ಹಣೆಗೆ ಹಚ್ಚಬೇಕು. ಇಲ್ಲಿ ಸುಣ್ಣ ಯೂಸ್ ಮಾಡಬಾರ್ದು ಅಂತಾರೆ. ಅದಕ್ಕೆ ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಹಬ್ಬದ ದಿನ ಈ ರೀತಿಯಾಗಿ ರೆಡಿಯಾಗಿದ್ದೆ. ಪೂಜೆಯೊಂದಿಗೆ ಹೋಯಿತು ಇವತ್ತಿನ ದಿನ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಬಾಯ್ ಬಾಯ್.